ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋದಕ್ಕೂ ಮುನ್ನ ಒಂದು ಪೀಠಿಕೆಯ ಜೊತೆಗೇನೆ ಆರಂಭ ಮಾಡೋಣ. ಒಂದು ಪುಟ್ಟ ಮಗು, ಒಂದು ಸಣ್ಣ ಹುಡುಗಿ, ಶಾಲಾ ಕಾಲೇಜ್ಗೆ ಹೋಗ್ತಾ ಇದ್ದಂಥ ಒಂದು ಹೆಣ್ಣು ಮಗುವನ್ನು ದಟ್ಟಾರಣ್ಯದಲ್ಲಿ ಕರ್ಕೊಂಡೋಗಿ ರೇಪ್ ಮಾಡಿ ಆಕೆಯ ಕೊಲೆ ಮಾಡಿದ್ರು. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ಗುಂಪು ಕಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಹುಡುಗಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವ ತಪ್ಪು ಕಲ್ಪನೆಯ ಜೊತೆಗೆ ಅದೆಷ್ಟೋ ಯುವ ಜನರು, ಯುವ ಮನಸ್ಸುಗಳು, ಇವತ್ತಿನ ಸಮಾಜದ ನಾಗರಿಕರು, ಉಡುಪಿ ಮತ್ತು ದಕ್ಷಿಣ ಕನ್ನಡದ ಜನಸಾಮಾನ್ಯರು ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಬಂದರು. ಸೌಜನ್ಯ ಪರ ನಡೀತಾ ಇರುವಂಥ ದೊಡ್ಡ ಹೋರಾಟ, ಇದರಲ್ಲಿ ಸೌಜನ್ಯಗೆ ನ್ಯಾಯ ಸಿಗೋದೇ ಮುಖ್ಯ ಅಜೆಂಡಾ ಅಂತ ನಂಬ್ಕೊಂಡು ಬಿಟ್ಟಿದ್ರು. ಆದರೆ ಇವರ ಅಜೆಂಡಾಗಳೇನು, ಇವ್ರು ಮಾಡ್ತಾ ಇರುವ ಆರೋಪ ಮತ್ತು ಅದರ ವ್ಯತಿರಿಕ್ತ ಸಾಕ್ಷಿ, ಇವೆಲ್ಲವನ್ನ ನಿಮ್ಮ ಪವರ್ ಟಿವಿ ಕಳೆದ 1.5 ವರ್ಷದ ಹಿಂದೆ ನಿಮ್ಮ ಮುಂದೆ ಎಳೆಯಾಗಿ ದಾಖಲೆ ಸಮೇತ, ಒನ್ಸ್ ಅಗೈನ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ದಾಖಲೆ ಸಮೇತ ನಿಮ್ಮ ಮುಂದೆ ನಾವು ಅದನ್ನು ಇಟ್ಟಿದ್ವಿ. ಅದಾದ ಮೇಲೆ ಇವರ ವರಸೆಗಳು ಬದಲಾಗುತ್ತೆ. ಇವರು ವರಸೆಗಳು ಬದಲಾಗ್ತಾ ಇದ್ದಂಗೆ ಇದು ನಿಜವಾಗ್ಲೂ ಸೌಜನ್ಯ ಪರ ಹೋರಾಟ ಹೌದಾ, ನಿಜವಾಗ್ಲೂ ಇವರಿಗೆ ಉದ್ದೇಶ ಸೌಜನ್ಯಗೆ ನ್ಯಾಯ ಕೊಡಿಸೋದೇನಾ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಾಗ ಈ 2ನೇ ಭಾಗ, ಕಳೆದ 1.5 ವರ್ಷದಿಂದ ಪವರ್ ಟಿವಿ ಸೈಲೆಂಟ್ ಆಗಿತ್ತಲ್ಲ, ಆ ಭಾಗ ಆರಂಭ ಆಗುತ್ತೆ. ತನಿಖಾ ಪತ್ರಿಕೋದ್ಯಮದ ಭಾರತದ ಏಕೈಕ ಚಾನಲ್ ಪವರ್ ಟಿವಿ ನಡೆಸಿರುವ ತನಿಖಾ ಪತ್ರಿಕೋದ್ಯಮದ ಮತ್ತೊಂದು ಮುಂದಿನ ತಿರುಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿನ್ನೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು, ಇವರ ಹೋರಾಟ ಸೌಜನ್ಯ ಪರ ಅಲ್ಲ, ಆ ಮುಗ್ಧ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸೋದಕ್ಕಲ್ಲ, ಆಕೆಯನ್ನ ರೇಪ್ ಮಾಡಿದವನು ಯಾರು ಅವನನ್ನು ತಂದು ಕಾನೂನಿನ ಮುಂದೆ ಅಥವಾ ಜನರ ಮುಂದೆ ಇಟ್ಟು ಅವನಿಗೆ ಶಿಕ್ಷೆ ಕೊಡಿಸೋದಲ್ಲ. ಇವರ ಏಕೈಕ ಟಾರ್ಗೆಟ್, ಒಂದೇ ಒಂದು ಅಜೆಂಡಾ, ಇವರ ಕಂಪ್ಲೀಟ್ ಪ್ಲಾನಿಂಗ್, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಇವೆಲ್ಲವೂ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಅನ್ನೋದು ನಿಮ್ಮ ಮುಂದೆ ಇವತ್ತಿನ ದಿನವೂ ಕೂಡ ಕಂಟಿನ್ಯೂ ಆಗಿ ಇಡ್ತಾ ಹೋಗ್ತೀವಿ. ವೆಲ್ಕಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಣುತ್ ಆರ್ ಗಾಣಿಗ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದೆಷ್ಟೋ ಜನರ, ಲಕ್ಷ ಅಲ್ಲ ಕೋಟಿ ಜನರ ಆರಾಧ್ಯ ದೈವ, ಆರಾಧ್ಯ ಕೇಂದ್ರ, ಪ್ರತಿ ಮನೆಯ ದೇವರ ಕೋಣೆಯಲ್ಲಿರುವಂಥ ಧರ್ಮಸ್ಥಳ ಮಂಜುನಾಥನಿಗೆ ಧರ್ಮಸ್ಥಳದ ವಿರುದ್ಧ ಕುತಂತ್ರ, ಪಿತೂರಿ, ಷಡ್ಯಂತ್ರ, ಸೌಜನ್ಯ ಕೇಸ್ನ ನೆಪದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅವಹೇಳನ ಮಾಡ್ತಾರೆ. ಅವಹೇಳನಕ್ಕೆ ಹಲವು ತಂತ್ರಗಳನ್ನು ಹೆಣಿತಾರೆ. ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರಬೇಕು, ಜನಮಾನಸದಲ್ಲಿ ದೇವರು ಅಂತ ಕರೆಸ್ಕೊಳ್ತಾ ಇರುವಂಥ ವೀರೇಂದ್ರ ಹೆಗ್ಗಡೆ ಅವರನ್ನ, ಅದೇನೋ ಪದ ಬಳಸ್ತಾರಲ್ಲ, ನಾನು ಬಳಸೋದಕ್ಕೆ ಬಯಸೋದಿಲ್ಲ, ಆ ರೀತಿ ಮುಂದಿಡಬೇಕು, ಅವ್ರ ಮೇಲೆ ಕಳಂಕ ಹೊರಿಸಬೇಕು ಅಂತ ಸಿನಿಮಾ ಶೈಲಿಯಲ್ಲಿ ಕಥೆಗಳನ್ನು ಹೆಣೆಯುತ್ತಾ ಬರುತ್ತೆ ಈ ಗ್ಯಾಂಗ್. ಯಾವ್ಯಾವ ಕಥೆಗಳು ಅಂತಂದ್ರೆ ಮುಗ್ಧ ಜನಸಾಮಾನ್ಯರು ಹೌದು ಅನ್ಕೋಬೇಕು, ಇವರ ಕಣ್ಣಲ್ಲಿ ಸುರಿತಾ ಇರೋದು ನಿಜವಾದ ಕಣ್ಣೀರು ಅಂತ ಅನ್ಕೊಂಡು ಜನಸಾಮಾನ್ಯರ ಬೆಂಬಲಕ್ಕೆ ನಿಂತರು. ಆದರೆ ಇವರ ಏಕೈಕ ಅಜೆಂಡಾ ಇದ್ದಿದ್ದು ವೀರೇಂದ್ರ ಹೆಗ್ಗಡೆ ಅವರನ್ನ ಪ್ರಕರಣದಲ್ಲಿ ಸಿಕ್ಕಾಕಿಸಬೇಕು, ಅವರ ಹೆಸರಿಗೆ ಕಳಂಕ ತರಬೇಕು, ದೇವರು ಅಂತ ಪೂಜಿಸಲ್ಪಡುವ ವೀರೇಂದ್ರ ಹೆಗ್ಗಡೆ ಅವರನ್ನ ಧರ್ಮಾಧಿಕಾರಿ ಪಟ್ಟದಿಂದ ಕೆಳಕ್ಕಿಳಿಸಬೇಕು ಅನ್ನೋ ಕಾರಣಕ್ಕೆ ದಿನಕ್ಕೊಂದು ಕಥೆ, ಕ್ಷಣಕ್ಕೊಂದು ಕಥೆಗಳನ್ನು ಹೆಣೆಯೋದಕ್ಕೆ ಆರಂಭ ಮಾಡಿದ್ರು. ಹೋರಾಟದ ಉದ್ದೇಶ ಇರೋರು ಹೋರಾಟವನ್ನ ಪ್ರಮುಖ ಅಜೆಂಡವಾಗಿಟ್ಕೋತಾರೆ. ಆದರೆ ಇವರ ಬಾಯಿಗಳಿಗೆ, ಇವರ ನಾಲ್ಗೆಗಳಿಗೆ ಯಾವ ಹೆಣ್ಣಿಗೆ ಗೌರವ ಕೊಡಬೇಕು, ಯಾವ ಹೆಣ್ಣಿಗೆ ನ್ಯಾಯ ಕೊಡಬೇಕು ಅಂತಲ್ಲ ಇವರು ಯೋಚನೆ ಮಾಡಿಕೊಂಡು ಹೋರಾಟ ಅಂತ ಹೇಳ್ಕೊತಿದಾರಲ್ಲ, ಆ ನಾಲ್ಗೆಗಳಿಗೆ ಲಂಗಲಗಾಮಿಲ್ಲದೆ ತಿಮುರೋಡಿ ಮಾಡ್ಕೊಂಡಿರುವ ಎಡವಟ್ಟುಗಳು ಒಂದೆರಡಲ್ಲ. ಇದು ಮತ್ತೊಂದು ಎಡವಟ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಬಾಯಿಗೆ ಬಂದಂತೆ ಬಡಬಡಿಸ್ತಾರೆ ಮಹೇಶ್ ಶೆಟ್ಟಿ ತಿಮುರೋಡಿ, ಬಾಯಿಗೆ ಬಂದಂಗೆ ಹೇಳ್ತಾರೆ. ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡೋ ಭರದಲ್ಲಿ ದೊಡ್ಡ ಬ್ಲಂಡರ್ ಒಂದು ಮಾಡಿದ್ದಾರೆ ಮಾನ್ಯ ತಿಮುರೋಡಿ ಅವರು. ಮಾತಿನ ನಡುವೆ ನ್ಯಾಯಾಧೀಶರಿಗೆ ತಿಮುರೋಡಿ ಅವಹೇಳನ ಮಾಡಿದ್ದಾರೆ. ನ್ಯಾಯಮೂರ್ತಿಗಳಿಗೆ ಏಕವಚನದಲ್ಲಿ ಮಾತನಾಡ್ತಾರೆ ಮಹೇಶ್ ಶೆಟ್ಟಿ ತಿಮುರೋಡಿ. ನ್ಯಾಯಮೂರ್ತಿಗಳಿಗೆ ಅವರ ಆದೇಶವನ್ನ ತುಚ್ಛವಾಗಿ ಪ್ರಶ್ನೆ ಮಾಡ್ತಾರೆ ತಿಮುರೋಡಿ. ನ್ಯಾಯಾಂಗ ನಿಂದನೆ ಅಂತ ನಾವು ಕರಿತೀವಲ್ಲ, ಅದನ್ನೇ ಮಾಡ್ತಾರೆ ಎಕ್ಸಾಕ್ಟ್ಲಿ. ಅದೇನೋ ನಮ್ಮ ಮೇಲೋ ಪವರ್ ಟಿವಿ ಮೇಲೆ ಮಾಡ್ತಾ ಇದ್ರು, ಪವರ್ ಟಿವಿಯ ಮುಖ್ಯಸ್ಥರ ಮೇಲೆ ಮಾಡ್ತಾ ಇದ್ರು, ಯಾರ್ಯಾರು ಇವರು ಹೋರಾಟ ಸುಳ್ಳು ಅಂತ ಹೇಳ್ತಾ ಇದ್ರಲ್ಲ ಅವರೆಲ್ಲರ ಮೇಲೆ, ಪ್ರತಿಯೊಬ್ಬರ ಮೇಲೆ ಈ ರೀತಿಯ ಅವಹೇಳನ ಮಾಡ್ತಾ ಇದ್ರು. ಜನ ಸಹಿಸ್ಕೊಂಡ್ರು, ಹೌದೇನೋ ತಪ್ಪೇನೋ ಇರಬಹುದೇನೋ ಅಂತ ಜನ ಒಪ್ಕೊಳ್ತಾ ಬಂದ್ರು. ಆದರೆ ನ್ಯಾಯಾಧೀಶರ ಮುಂದೆ, ಘನತೆವೆತ್ತ ನ್ಯಾಯಾಧೀಶರ ಮುಂದೆ, ಇಡೀ ಕರ್ನಾಟಕದ ಅಷ್ಟೂ ಜನ ಅನ್ಯಾಯಿತರ ಪರವಾಗಿ, ಯಾರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ನ್ಯಾಯದ ಆದೇಶಗಳನ್ನು ಕೊಡ್ತಾರಲ್ಲ, ಅವರ ಆದೇಶದ ಬಗ್ಗೆ ಮಾತನಾಡ್ತಾರೆ ಮಹೇಶ್ ಶೆಟ್ಟಿ ತಿಮುರೋಡಿ.